ಎಲ್ಲರಿಗೂ ವೆಲ್ಕಮ್ ಟು ಹೇನಿ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋ ಏನು ಅಂದರೆ ಪಟಾಗಳಿಗೆ ಕಡಲೆಕಾಳು ತಿನ್ನಿಸ್ತಾ ಇರ್ತೀನಿ ಗೈಸ್. ಅಕ್ಕಿಗೆ ಯಾಕೆ ಕಡಲೆಕಾಳು ತಿನ್ನಿಸೋದು ಅಂದರೆ ಅದು 13 ದಿನದ ಪಟಾಗಳು ಎರಡೂ, ಅದಕ್ಕೋಸ್ಕರ ಅಕ್ಕಿ ಒಂದು ಸ್ವಲ್ಪ ಗ್ರೋತ್ ಆಗಲಿ ಚೆನ್ನಾಗಿ ಅಂತ ಕಡಲೆಕಾಳು ತಿನ್ನಿಸೋದು. ಇವತ್ತು ತಂಬಳೆ ನೋಡ್ಕೊಂಡು ಎಲ್ಲ ಬಂದಿರ್ತೀರ ಅಂತ ಗೊತ್ತು. ಹೊಸ್ದಾಗಿ ಯಾರು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಅಂದರೆ ಕಡಲೆಕಾಳನ್ನ ಹಾಕಿದೆ ನೋಡ್ಬೋದು. ನೆನೆಸಿರೋ ಕಡಲೆಕಾಳನ್ನೇ ತಿನ್ನಿಸ್ಬೇಕಾಗುತ್ತೆ. ಮತ್ತು ಗುಲ್ದಾರ್ ನೀವು ಜೊತೆ ಮಾಡಿದ್ದೀನಿ. ಇವೆರಡಕ್ಕೂ ಕಡಲೆಕಾಳು ತಿನ್ನಿಸ್ತೀನಿ ಗೈಸ್. ಈಗ ಕಡಲೆಕಾಳು ಎಷ್ಟು ದಿನದ ಪಟಾಗಳಿಗೆ ಅಂದರೆ ಒಂದು 2 ವೀಕ್ ಪಟಾಗಳಿಗೆ ತಿನ್ನಿಸ್ಬೋದು ಗೈಸ್ ಕಡಲೆಕಾಳನ್ನ. ಮತ್ತು ಈ ಪಟಾಗಳನ್ನ ಆರಿಸ್ಕೊಳ್ಬೇಕು, ಇಲ್ಲೇ ರೂಢಿ ಮಾಡ್ಕೊತೀನಿ ಗೈಸ್. ಈಗ ಕಡಲೆಕಾಳು ತಿನ್ಸಾದ್ಮೇಲೆ ಸಿಗ್ತೀನಿ ಗೈಸ್. ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ ಕಡಲೆಕಾಳು ತಿನ್ನಿಸ್ಬೇಕಾದ್ರೆ ಹುಷಾರು, ಯಾಕೆಂದರೆ ಚಿಕ್ಕ ಪಟಾಗಳಾಗಿರೋದ್ರಿಂದ ಮೂತಿ ಸ್ವಲ್ಪ ಲೂಸ್ ಇರುತ್ತೆ. ಅದಕ್ಕೋಸ್ಕರ ಓಪನ್ ಮಾಡ್ಬೇಕಾದ್ರೆ ಆರಾಮಾಗಿ ನೋಡ್ಕೊಂಡು ಕರೆಕ್ಟಾಗಿ ತಿನ್ನಿಸ್ಬೇಕಾಗುತ್ತೆ ಗೈಸ್. ಮತ್ತು ಒಂದು ಕಡಲೆಕಾಳನ್ನ ಸಿಪ್ಪೆ ಓಪನ್ ಮಾಡ್ಬಿಟ್ಟು 2 ಆಗ್ಬಿಟ್ಟು ಆಮೇಲೆ ತಿನ್ನಿಸ್ಬೇಕಾಗುತ್ತೆ. ಒಂದು ಫುಲ್ ತಿನ್ಸೋಕ್ಕಾಗಲ್ಲ ಚಿಕ್ಕ ಪಟಾಗಳು, ಅದಕ್ಕೋಸ್ಕರ ಗೈಸ್. ಮತ್ತು ತುಂಬ ಜನಕ್ಕೆ ಗೊತ್ತಾಗಲ್ಲ ಕಡಲೆಕಾಳು ಎಷ್ಟು ತಿನ್ನಿಸ್ಬೇಕು ಅಂದರೆ. ಒಂದು 20 ತಿನ್ನಿಸಿ ಗೈಸ್. ಅವರಿಗೆ ಎಷ್ಟು ಅಂತ ಹೇಳಲೇಬೇಕಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ 20 ಕಡಲೆಕಾಳು ತಿನ್ನಿಸ್ಬೋದು ಒಂದು ಪಟಾಗೆ. ಈ ಪಟಾಗೆ ಜಾಸ್ತಿ ಕಾಳು ತಿನ್ಸೋಕೆ ಹೋಗಲ್ಲ, ಯಾಕಂದರೆ ಇದು ಫಸ್ಟು ಹ್ಯಾಚ್ ಆಗಿರುತ್ತೆ. ಒಂದು ದಿನಕ್ಕಿಂತ ಇದೇ ಮುಂಚೆ ಹ್ಯಾಚ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ತಿನ್ನಿಸುತ್ತೆ. ಇದು ಆದಷ್ಟು ನೀವು ಇದಕ್ಕೆ ಜಾಸ್ತಿ ತಿನ್ನಿಸಿ. ಮತ್ತು ತಿನ್ಸಾದ್ಮೇಲೆ ನೀರು ಕೊಡೋದು ಮರಿಬೇಡಿ. ಅಪ್ಪ ಅಮ್ಮ ನೀರು ಕೊಡುತ್ತೆ ಅಂದರೆ ನೀವೇನು ಕೊಡೋದು ಬೇಕಾಗಲ್ಲ, ಚಿರಂಜ ಕೊಡಬೇಕಾಗುತ್ತೆ ಅಪ್ಪ ಅಮ್ಮ ಕೊಡೋಲ್ಲ ಅಂದರೆ. ಕಡಲೆಕಾಳು ತಿನ್ಸಾದ್ಮೇಲೆ ಸಿಗ್ತೀನಿ ಗೈಸ್. ಹಂಗೆ ಪಟಾಗಳಾಗಾದ್ಮೇಲೆ ಇದ್ರ ಮಣ್ಣು ತುಂಬಿಟ್ಟಿರ್ತೀರಲ್ಲ, ಇದು ಸ್ಮಾಲ್ ಇನ್ಫಾರ್ಮೇಷನ್ ಏನು ಅಂದರೆ ಪಟಾಗಳದ್ದು ಅವಾಗವಾಗ ಮಣ್ಣು ಚೇಂಜ್ ಮಾಡ್ತೀರಿ, ಯಾಕೆಂದರೆ ಫಂಗಸ್ಗಳು ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಬೋದು ಈ ಥರ ಗಲೀಜಾಗಿರುತ್ತಲ್ಲ, ಏನಿಲ್ಲ ಅಂದರೆ ಒಂದು 3 ದಿನಕ್ಕೊಂದ್ಸಲ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಪಟಾಗಳು ಬೇಗ ಡೈಜೆಷನ್ ಪವರ್ ಜಾಸ್ತಿ ಇರುತ್ತೆ ಪಟಾಗಳ್ಗೆ. ಅದಕ್ಕೋಸ್ಕರ ಕಡಲೆಕಾಳನ್ನ ಮಿನಿಮಮ್ ಕೊಟ್ಟಾದ್ಮೇಲೆ ವಾಟರ್ ಕೊಡಬೇಕು. ಮತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಗೈಸ್ ಅವಾಗವಾಗ ನೋಡ್ತಾ ಇರ್ರಿ. ಜಾಸ್ತಿ ಗಲೀಜಾಯಿತು ಅಂದರೆ ಕ್ಲೀನ್ ಮಾಡಬೇಕಾಗುತ್ತೆ. ಇನ್ನು ಕಡಲೆಕಾಳು ತಿನ್ನಿಸೋದು ಮುಗ್ದಿಲ್ಲ, ಆಮೇಲೆ ಇನ್ನೊಂದೇನು ಅಂತ ಹೇಳ್ತೀನಿ ಗೈಸ್. ಮತ್ತು ಅಕ್ಕಿಗಳಿಗೆ ಅವ್ರ ಅಪ್ಪ ಅಮ್ಮ ವೀಕ್ ಆಗಬಾರ್ದು ಅಂದರೆ ತಿನ್ನಿಸ್ಬೇಕಾಗುತ್ತೆ. ಅವ್ರ ಅಪ್ಪ ಅಮ್ಮಂಗೂ ಕೊಡ್ರಿ ಗೈಸ್ ಕಡಲೆಕಾಳು, ಯಾಕಂದರೆ ತಿನ್ನಿಸಿ ಅಕ್ಕಿಗಳು ವೀಕ್ ಆಗುತ್ತೆ. ಅಪ್ಪ ಅಮ್ಮ ವೀಕ್ ಆಗಬಾರ್ದು ಅಂದರೆ ನೀವು ಒಂದು ಅಕ್ಕಿಗಳನ್ನ 20 ಡೇಸ್ ಆದಮೇಲೆ ನೀವು ಸಪ್ರೇಟ್ ಮಾಡ್ಕೊಂಡು ನೀವೇ ಕಾಳು ತಿನ್ನಿಸ್ಕೊಂಡು ನೀರು ಹೊಡಿಬೇಕಾಗುತ್ತೆ. ಅದಕ್ಕೊಂದು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಗೈಸ್ ಎಲ್ಲ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಏನು ಟಾಪಿಕ್ ಬಗ್ಗೆ ಬೇಕು ಅಂತ ಕಮೆಂಟ್ ಹಾಕಿ. ಮತ್ತು ಅದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಪುಕ್ಕ ಬರೋ ತನಕ ಅಪ್ಪ ಅಮ್ಮ ಕಾವು ಕೊಡುತ್ತೆ. ಈ ಥರ ಆದಮೇಲೆ ಪಟ ಒಂದು ಸ್ವಲ್ಪ ನೀವು ತಿನ್ನಿಸ್ಕೊಳ್ಬೋದು. ನೋಡಿ ಈ ಪಟಾಗಳಿಗೆ 20 ಹೊಡೆದಿದ್ದೀನಿ ಕಾಳನ್ನ. ಮತ್ತು ನೆಕ್ಸ್ಟು ಗುಲ್ದಾರ್ ಜೊತೆ ಮಾಡಿದ್ದೀನಿ. ಗುಲ್ದಾರ್ ಜೊತೆ ಗೊತ್ತಿರುತ್ತೆ ಎಲ್ಲರಿಗೂ. ಅವೆಲ್ಲರದ್ದು ಮೊಟ್ಟೆ ಹ್ಯಾಚ್ ಆಗಾದ್ಮೇಲೆ ಒಂದು ಮರಿ ಅದು ಗೂಳೆ ಬರ್ತೈತೆ ಗೈಸ್. ಇನ್ನೊಂದೇನು ಅಂದರೆ ಪಟಾಗಳಿಗೆ ಚಿಕನ್ ಪಾಕ್ಸ್ ಆಗೋದು ಸ್ಟಾರ್ಟ್ ಆಗೋದು ಈಗಲೇ, ಯಾಕೆಂದರೆ ಸೊಳ್ಳೆ ಕಚ್ಚೋದ್ರಿಂದ ಆಗುತ್ತೆ. ಮತ್ತು ಗೂಡು ಕ್ಲೀನ್ ಮಾಡ್ದಲ್ಲೇ ಇರೋ ಥರ. ಮತ್ತು ಇದನ್ನು ನೀವು ಇಕ್ಕಿರೋ ಕ್ರೇಟ್ ಏನಾದರೂ ಕ್ಲೀನ್ ಮಾಡಿಲ್ಲ ಅಂದರೆ ಇನ್ಫೆಕ್ಷನ್ ಆಗ್ಬಿಟ್ಟು ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಸ್ಕಿಟೋ ಇಂದ ನೀವು ಬಚಾವ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಸೊಳ್ಳೆ ಅವು ಕಚ್ಚೋದಿಲ್ಲದೆ ಥರ ನೋಡ್ಕೊಳ್ರೆ ನೀವು ಆರಾಮಾಗೆ ಪಟಾಗಳನ್ನ ಮೇಂಟೈನ್ ಮಾಡ್ಕೊಂಡು ಬಿಡ್ಕೋಬೋದು. ಏನಾದರೂ ಚಿಕನ್ ಪಾಕ್ಸ್ ಆಯ್ತು ಅಂದರೆ ಅದು ಹೋಗೋದು ಕಮ್ಮಿ ಲೇಟ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಸೊಳ್ಳೆ ಕಚ್ಚೋದಿಲ್ಲದೆ ಥರ ಏನಾದರೂ ಮಾಡಬೇಕಾಗುತ್ತೆ ಸೆಟಪ್ಪು. ನಿಮ್ಮ ಗೂಡು ಹತ್ರ ಒಂದು ಸೊಳ್ಳೆ ಬೈತೆ ಚಿಕ್ಕರ್ ಮುಗಿತೈತೆ ಗೈಸ್ ಗೂಡು ಕ್ಲೋಸ್ ಮಾಡ್ಬೇಕಾದ್ರೆ. ಇಲ್ಲಾಂದರೆ ನೀವು ಕ್ಲೀನಾಗಿ ಮುಚ್ಕೊಳ್ತೀವಿ ಅಂದರೆ ಮುಚ್ಬೋದು ಅಷ್ಟೇ ಗೈಸ್. ಕಡಲೆಕಾಳು ತಿನ್ಸೋದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಕತ್ತಿಂತ ಸಿಗಾಕೊಂಡಿರುತ್ತೆ. ತಿನ್ನಿಸ್ಬೇಕಾದ್ರೆ ಹಿಂಗೆ ಅಂದ್ಬಿಡಿ, ಕತ್ತಿಂತ ನಿಧಾನಕ್ಕೆ ಸಾಫ್ಟಾಗಿ ಹಿಂಗೆ ಅಂದ್ಬಿಡಿ ಗೈಸ್. ಇಲ್ಲೆಲ್ಲ ಕತ್ತಿಂತ ಸಿಗಾಕೊಂಡಿದ್ರೆ ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಗೈಸ್. ಪಟಾಗಳಿಗೆ ಕಡಲೆಕಾಳು ತಿನ್ಸಿದ್ದು ಮುಗೀತು. ನೆಕ್ಸ್ಟ್ ಟಾಪಿಕ್ ಏನು ಬಗ್ಗೆ ಬೇಕು ಅಂತ ಕಮೆಂಟ್ ಹಾಕಿ ಗೈಸ್. ಮತ್ತು ನೀವು ಪೇರು ಮಾಡಿದ್ನಲ್ಲ ಅದಾಗಲೇ ಮೊಟ್ಟೆ ಇಕ್ಕೈತೆ, ಬನ್ನಿ ಮೊಟ್ಟೆಗಳನ್ನ ತೋರಿಸ್ಕೊಡ್ತೀನಿ. ನೋಡ್ಬೋದು ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಮೊಟ್ಟೆ ಇಕ್ಕಿದೆ, ಈ ಥರ ಕಡ್ಡಿ ಇಟ್ಕೊಂಡಿದೆ ಅವೇನೆ. ನೋಡಿ ಚೀನಿ ಒಂದು ಸ್ವಲ್ಪ ನೆಕ್ಸ್ಟ್ ಸರಿ ಆಗ್ತೈತೆ. ಮೆಡಿಷನ್ ತಂದಿದ್ದೀನಿ ಗೈಸ್, ಅದು ಹಾಕ್ತಾಯಿದ್ದೀನಿ ಡೈಲಿ. ಫುಲ್ ರೆಡಿ ಆದಮೇಲೆ ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಗೈಸ್. ಇವತ್ತು ಹಾಕಿಬಿಟ್ಟು ಮತ್ತು ಮರಿಗಳು ಯಾವ ಥರ ಇದ್ವು ಅಂತ ಕಮೆಂಟ್ ಹಾಕಿ. ಕಡಲೆಕಾಳು ಅಷ್ಟೇ ಅಲ್ಲ ಗೈಸ್, ಮತ್ತು ಕಡಲೆ ಬೀಜನೂ ಕೊಡ್ಬೋದು. ಮತ್ತು A to Z ಸಿರಪ್ ಅಂತ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ ಚಿಕ್ಕ ಪಾಪುಗಳಿಗೆ ಹಾಕೋದು.
ಅದು ನನ್ನ ಹತ್ರ ಇತ್ತು ಗೈಸ್, ಅದು ಡೇಟ್ ಎಕ್ಸ್ಪೈರ್ ಆಗಿರ್ತೀವಿ, ಬಿಸಾಕಿದ್ದೀನಿ, ಅದು ತೋರ್ಸೋಕ್ಕಾಗಲ್ಲ. ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೈಸ್. A to Z ಸಿರಪ್ ಅಂತ ಮೆಡಿಕಲಲ್ಲಿ, ನಾರ್ಮಲ್ ಮೆಡಿಕಲಲ್ಲಿ ಸಿಗುತ್ತೆ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಬಾಯ್.